ನಮಸ್ತೆ ಕರುನಾಡಿನ ಜನತೆಗೆ, ಅಮೋಘ ವರ್ಲ್ಡ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ವಯನಾಡ್ ಒಂದು ಕಾಲದಲ್ಲಿ ಪ್ರವಾಸಿಗರ ಸ್ವರ್ಗವೆಂದು ಕರೆಯಲಾಗುತ್ತಿತ್ತು. ಆದರೆ ಈಗ ಊರೆಲ್ಲವೂ ಸ್ಮಶಾನದ ಮೌನ. ಕಾರ್ಯಾಚರಣೆ ನಡೆಸಿದಷ್ಟು ಮಣ್ಣಿನಲ್ಲಿ ಹೂತು ಹೋಗಿರುವ ಮೃತದೇಹಗಳು ದೊರೆಯುತ್ತಿವೆ. ಸ್ನೇಹಿತರೆ, ಸಾವಿನ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಭೂಕುಸಿತದ ಈ ಘಟನೆಯು ಕೇರಳದ ಇತಿಹಾಸದಲ್ಲಿಯೇ ಅತಿದೊಡ್ಡ ಅನಾಹುತ ಎಂದು ಎಲ್ಲೆಡೆ ಮಾತು ಕೇಳಿಬರುತ್ತಿದೆ. ನಡೆದ ಘಟನೆಗಳನ್ನು ಕೇಳಲು ಟಿವಿಯಲ್ಲಿ ಅದರ ದೃಶ್ಯ ನೋಡುತ್ತಿದ್ದರೆ ಮೈ ನಡುಗುತ್ತದೆ. ಅಂಥದರಲ್ಲಿ ಆ ಘಟನೆಗೆ ಸಾಕ್ಷಿಯಾದವರ ಮನಸ್ಥಿತಿ, ಅದರಲ್ಲಿ ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡವರ ಮನಸ್ಥಿತಿ ಹೇಗಿರಬೇಡ. ಸ್ನೇಹಿತರೆ, ಇದನ್ನು ಊಹಿಸಲು ಕೂಡ ಕಷ್ಟ. ಇಲ್ಲಿ ಅದಕ್ಕೆ ಉದಾಹರಣೆ ಎಂದಂತೆ ಅಂಥದ್ದೇ ಒಂದು ದುರಂತ ಘಟನೆ ನಡೆದಿದೆ. ಸ್ನೇಹಿತರೆ, ಕೇರಳದ ವಯನಾಡ್ನಲ್ಲಿ ವಾಸಿಸುತ್ತಿರುವ ಕುಟುಂಬವೊಂದರ ಮಹಿಳೆ ನೀತು. ಅಲ್ಲಿ ಬೀಸುತ್ತಿರುವ ಗಾಳಿ, ಜೋರಾಗಿ ಬರುತ್ತಿರುವ ಮಳೆ, ಅಲ್ಲಲ್ಲಿ ಕುಸಿಯುತ್ತಿರುವ ಗುಡ್ಡ, ಇದನ್ನೆಲ್ಲ ಗಮನಿಸಿದ ನೀತು ವಯನಾಡ್ ಭೂಕುಸಿತದ ಬಗ್ಗೆ ಮೊದಲು ಸಹಾಯವಾಣಿಗೆ ಫೋನ್ ಕರೆ ಮಾಡಿದ್ದೆ ಆಕೆ. ಆದರೆ ಕೊನೆಗೆ ಆಕೆಯೇ ದುರಂತ ಅಂತ್ಯ ಕಂಡಳು. ಸ್ನೇಹಿತರೆ, ಅಲ್ಲಿ ವಿಧಿಯ ಆಟವೇ ಬೇರೆಯಾಗಿತ್ತು. ಈ ದುರಂತ ಘಟನೆಯನ್ನು ಕೇಳಿದರೆ ಎಂಥವರಿಗೂ ಕೂಡ ಅಯ್ಯೋ ಅನಿಸುತ್ತದೆ. ನೀತು ಅವರ ಕುಟುಂಬ ದುರಂತ ಅಂತ್ಯ ಕಂಡದ್ದು ಹೇಗೆ? ನೀತು ಕುಟುಂಬವನ್ನು ಉಳಿಸಲು ರಕ್ಷಣಾ ಸಿಬ್ಬಂದಿಗಳಿಗೆ ಏಕೆ ಸಾಧ್ಯವಾಗಲಿಲ್ಲ? ಸ್ನೇಹಿತರೆ, ಅಲ್ಲಿ ನೀತು ಸಾಯಲು ಆಕೆ ಮಾಡಿದ ತಪ್ಪಾದರೂ ಏನು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಬನ್ನಿ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸ್ಕಿಪ್ ಮಾಡದೆ ಪೂರ್ತಿ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಮೊದಲನೆಯದಾಗಿ ವಯನಾಡ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋಣ. ಸ್ನೇಹಿತರೆ, ವಯನಾಡ್ ಭಾರತದ ಕೇರಳ ರಾಜ್ಯದ ಈಶಾನ್ಯದಲ್ಲಿರುವ ಒಂದು ಜಿಲ್ಲೆಯಾಗಿದೆ. ಇದು ಕೇರಳದ ಏಕೈಕ ಪ್ರಸ್ಥಭೂಮಿಯಾಗಿದೆ ಮತ್ತು ವಯನಾಡ್ ಪ್ರಸ್ಥಭೂಮಿಯು ಮೈಸೂರು ಪ್ರಸ್ಥಭೂಮಿಯ ಮುಂದುವರಿಕೆಯಾಗಿದೆ. ಸ್ನೇಹಿತರೆ, ಇದು ಪಶ್ಚಿಮ ಘಟ್ಟಗಳಲ್ಲಿ 700ರಿಂದ 2100 ಮೀಟರ್ ಎತ್ತರದಲ್ಲಿದೆ. ವಯನಾಡ್ ಜಿಲ್ಲೆಯು ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ನ ಬಯಲು ಸೀಮೆ ಪ್ರದೇಶದಲ್ಲಿ ನೆಲೆಸಿದೆ. ಸ್ನೇಹಿತರೆ, ಬ್ರಿಟಿಷರ ಆಳ್ವಿಕೆಯಲ್ಲಿ ವಯನಾಡು ಹಿಂದಿನ ಮಲಬಾರ್ ಜಿಲ್ಲೆಯ ತಾಲೂಕಾಗಿತ್ತು. ಇದರ ಶ್ರೀಮಂತ ಜೀವ ವೈವಿಧ್ಯವು ಅರೇಬಿಯನ್ ಸಮುದ್ರದ ತೀರದಲ್ಲಿ ಮಧ್ಯಮ ಉಷ್ಣವಲಯದ ತಾಪಮಾನ ಮತ್ತು ಉತ್ತಮ ಪ್ರಮಾಣದ ಮಳೆಯಿಂದ ಪೋಷಿಸಲ್ಪಟ್ಟಿದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚುತ್ತಿರುವ ಚಂಡಮಾರುತಗಳ ಪ್ರಭಾವದ ಅಡಿಯಲ್ಲಿ ಅರೇಬಿಯನ್ ಸಮುದ್ರವು ತನ್ನ ಶಾಂತ ಸ್ವಭಾವದಿಂದ ಆಗಾಗ್ಗೆ ವಿಪತ್ತಗೊಳ್ಳುತ್ತದೆ. ಇದೇ ಕಾರಣಕ್ಕೆ ಕೇರಳದ ವಯನಾಡು ಹೆಚ್ಚು ಜನರನ್ನು ಬಲಿ ತೆಗೆದುಕೊಂಡಿದೆ. ಸ್ನೇಹಿತರೆ, ಪ್ರಕೃತಿಯ ವಿರುದ್ಧವಾಗಿ ನಾವು ಏನಾದರೂ ಮಾಡಿದರೆ ಪ್ರಕೃತಿಯ ಕೋಪಕ್ಕೆ ನಾವೆಲ್ಲರೂ ಬಲಿಯಾಗಲೇಬೇಕು. ಈ ಪ್ರಕೃತಿಯ ಕೋಪದಿಂದ ಬಲಿಯಾದ ಒಂದು ಕುಟುಂಬದ ಕಣ್ಣೀರಿನ ಕಥೆಯನ್ನು ನೋಡೋಣ ಬನ್ನಿ. ಸ್ನೇಹಿತರೆ, ಜುಲೈ 30 ಮಂಗಳವಾರ ಮಧ್ಯರಾತ್ರಿ 1 ಗಂಟೆಗೆ ಕೇರಳದ ವಯನಾಡ್ನ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗೆ ಕರೆಯೊಂದು ಬಂದಿತು. ನಾವು ಅಪಾಯದಲ್ಲಿದ್ದೇವೆ. ಚೂರಲ್ಮಲಾದಲ್ಲಿ ಭೂಕುಸಿತ ಉಂಟಾಗಿದೆ. ಮನೆಯೊಳಗೆ ನೀರು ನುಗ್ಗುತ್ತಿದೆ. ದಯವಿಟ್ಟು ಯಾರಾದರೂ ಬಂದು ನಮ್ಮನ್ನು ರಕ್ಷಿಸಿ ಎಂದು ನೀತು ಹೆಸರಿನ ಹೆಣ್ಣು ಮಗಳೊಬ್ಬಳು ಗಾಬರಿಯಿಂದ ಹೇಳಿದ್ದಳು. ಸ್ನೇಹಿತರೆ, ಈ ಕರೆ ಬಂದಿದ್ದು ಸವಯಾಂಡ್ನ ಗುಡ್ಡಗಾಡು ಮೆಪ್ಪಾಡಿಯಿಂದ. ಹೌದು ಸ್ನೇಹಿತರೆ, ಕೇರಳ ಹಿಂದೆಂದೂ ಕಂಡು ಕೇಳರಿಯದ ಭೂಕುಸಿತದ ಬಗ್ಗೆ ವಯನಾಡು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನ ವಿಮ್ಸ್ ಸ್ವೀಕರಿಸಿದ ಮೊದಲ ಕರೆಯದು. ಈ ವಿನಾಶಕಾರಿ ಭೂಕುಸಿತದ ಸರಣಿಯ ಮೊದಲನೆಯ ಕುಸಿತ ಸಂಭವಿಸಿದ ಕೂಡಲೇ ನೀತು ಜೋಜೋ ತನ್ನ ಮನೆಗೆ ನೀರು ನುಗ್ಗುತ್ತಿದ್ದದ್ದು ಅರಿವಾಯಿತು. ತಕ್ಷಣ ಬೆಳಗಿನ ಜಾವ 1:30ಕ್ಕೆ ವಿಮ್ಸ್ಗೆ ಕರೆ ಮಾಡಿದಳು ಆಕೆ. ಕೂಡಲೇ ಎಚ್ಚೆತ್ತ ಆಸ್ಪತ್ರೆಯ ಅಗ್ನಿಶಾಮಕ ಮತ್ತು ರಕ್ಷಣಾ ಸೇವೆಗಳಿಗೆ ತ್ವರಿತವಾಗಿ ವಿಷಯ ತಿಳಿಸಿ ರಕ್ಷಣಾ ತಂಡವನ್ನು ಚೂರಲ್ಮಾರ್ಗೆ ಕಳುಹಿಸಲು ವ್ಯವಸ್ಥೆ ಮಾಡಲಾಯಿತು. ಸ್ನೇಹಿತರೆ, ಆದರೆ ಅಲ್ಲಿ ವಿಧಿಯ ಆಟವೇ ಬೇರೆಯಾಗಿತ್ತು. ಹೆಚ್ಚಿನ ಮನೆಗಳಿಗೆ ನೀರು ಬರಲು ಪ್ರಾರಂಭಿಸಿದಾಗ ರಕ್ಷಕರಿಗೆ ಹೆಚ್ಚಿನ ಕರೆಗಳು ಬರಲಾರಂಭಿಸಿದವು. ಆದರೆ ಅಷ್ಟರಲ್ಲಾಗಲೇ ರಕ್ಷಣಾ ತಂಡವು ಪೀಡಿತ ಪ್ರದೇಶಗಳಿಗೆ ಹೊರಟಿದ್ದವು. ಆದರೆ ಭೂಕುಸಿತದಿಂದ ಕಲ್ಲುಗಳು, ಬೇರು ಸಹಿತ ಮರಗಳು, ಕೊಂಬೆಗಳು ಮತ್ತು ಇತರೆ ಅವಶೇಷಗಳು ರಸ್ತೆಯನ್ನು ಆವರಿಸಿದ್ದರಿಂದ ರಸ್ತೆಯನ್ನೇ ತೆರವುಗೊಳಿಸಿ ಸ್ಥಳವನ್ನು ತಲುಪುವುದೇ ಕಷ್ಟವಾಯಿತು. ಇದರ ಮಧ್ಯ ನೀತು ಅವರ ಮನೆಯಲ್ಲಿ
ನೀತು ಪತಿ ಜೋಜೋ ಜೋಸೆಫ್ ಅವರ 5 ವರ್ಷದ ಮಗ ಮತ್ತು ಅವರ ಪೋಷಕರು ಸಹ ಅಲ್ಲಿ ವಾಸಿಸುತ್ತಿದ್ದರು. ಅವರು ತಮ್ಮ ಸ್ವಂತ ಮನೆಯಲ್ಲಿ ಸುರಕ್ಷಿತವಾಗಿರುವುದಿಲ್ಲ ಎಂಬ ಭಯದಿಂದ ನೆರೆಹೊರೆಯ ಹಲವಾರು ಜನರು ಜಮಾಯಿಸಿದ್ದರು. ಅಲ್ಲಿ ರಕ್ಷಕರು ಇನ್ನೂ ಆಗಮಿಸದ ಕಾರಣ ಮತ್ತು ಒಳಗೆ ಹೆಚ್ಚು ಕೆಸರು ನೀರು ಹರಿಯುತ್ತಿದ್ದರಿಂದ ನೀತು ಸಹಾಯಕ್ಕಾಗಿ ಮತ್ತೆ ಮತ್ತೆ ಕರೆಗಳನ್ನು ಮಾಡುತ್ತಿದ್ದರು. ಅದೇ ಸಮಯದಲ್ಲಿ ಜೋಜೋ ಕುಟುಂಬ ಮತ್ತು ಅವರ ನೆರೆಹೊರೆಯವರನ್ನು ಬೆಟ್ಟದ ಮೇಲೆ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲು ಯೋಚಿಸಿದ್ದರು. ಆದರೆ ಅಲ್ಲಿ 2ನೇ ಮತ್ತು ಹೆಚ್ಚು ವಿನಾಶಕಾರಿ ಭೂಕುಸಿತವು ಅಪ್ಪಳಿಸಿದ್ದು 4 ಗಂಟೆಗೆ. ಧುಮುಕುವ ನೀರಿನ ಜೊತೆಗೆ ಬೃಹತ್ ಬಂಡೆಗಳು ನೀತುವಿನ ಮನೆಯನ್ನೇ ಆಹುತಿ ತೆಗೆದುಕೊಂಡಿತು. ಜೋಜೋ ಕುಟುಂಬ ಮತ್ತು ಇತರ ಕೆಲವರನ್ನು ಹಳ್ಳಿಯಲ್ಲಿ ಒಟ್ಟುಗೂಡಿಸಿ ಬೆಟ್ಟವನ್ನು ಏರಲು ಯಶಸ್ವಿಯಾದರು. ಆದರೆ ನೀತು ಮಾತ್ರ ಎಲ್ಲಿಯೂ ಕೂಡ ಪತ್ತೆಯಾಗಲಿಲ್ಲ. ಈ ನಡುವೆ ರಕ್ಷಕರು ಪಿರಲ್ಮಲ ಗ್ರಾಮವನ್ನು ತಲುಪಲು ಸಾಕಷ್ಟು ಸಮಯ ಹಿಡಿಯಿತು. ಆದರೆ ಅಷ್ಟರಲ್ಲಾಗಲೇ ಎಲ್ಲವೂ ಕೈಮೀರಿ ನೀತು ಭೂಸಮಾಧಿಯಾಗಿದ್ದರು. ಶನಿವಾರ ಆಕೆಯ ದೇಹವನ್ನು ಕೆಸರು ಮತ್ತು ಅವಶೇಷಗಳಿಂದ ಹೊರತೆಗೆದು ಅಂತಿಮ ದರ್ಶನಕ್ಕೆ ಇಡಲಾಗಿತ್ತು. ಆಕೆಯು ಮಾಡಿದ ಮೊದಲ ಕರೆಯು ರಕ್ಷಕರನ್ನು ಎಚ್ಚರಿಸಿ ಎಲ್ಲರನ್ನೂ ರಕ್ಷಿಸಲು ಮುಂಚೆಯೇ ಹಳ್ಳಿಗೆ ಹೋಗಲು ಅವಕಾಶ ಮಾಡಿಕೊಟ್ಟಿತು. ಆದರೆ ದುರಂತವೆಂದರೆ ಆಕೆಯೇ ಬದುಕುಳಿಯಲಿಲ್ಲ. ಸ್ನೇಹಿತರೆ, ಅಂದಹಾಗೆ ನೀತು ಸಂಕಷ್ಟದಲ್ಲಿದ್ದರೂ ಕೂಡ ಕೊನೆಯ ಕರೆ ಮಾಡಿದ್ದು ವಿಮ್ಸ್ನಲ್ಲಿಯೇ. ಆಸ್ಪತ್ರೆಯು ನೀತು ಸೇರಿದಂತೆ ತನ್ನ ಒಟ್ಟು 4 ಸಿಬ್ಬಂದಿಯನ್ನು ಕಳೆದುಕೊಂಡಿದೆ. ಆಸ್ಪತ್ರೆಯ ನರ್ಸಿಂಗ್ ಸಹಾಯಕರಾದ ಶೆಫಿನಾ ಎಎಂ ಮತ್ತು ದಿವ್ಯಾ ಎಸ್, ಇಂಜಿನಿಯರಿಂಗ್ ವಿಭಾಗದ ಸಿಬ್ಬಂದಿ ಬಿಜೇಶ್ ಆರ್ ಅವರನ್ನು ಕೂಡ ಕಳೆದುಕೊಂಡಿದೆ. ಸ್ನೇಹಿತರೆ, ಈ ಭೂಕುಸಿತದ ದಿನವನ್ನು ನೆನಪಿಸಿಕೊಂಡ ನೀತು ಅವರ ಸಹೋದ್ಯೋಗಿಯೊಬ್ಬರು, ಮೊದಲ ದಿನ ಭೂಕುಸಿತದಲ್ಲಿ ಸಿಲುಕಿದ ನಮ್ಮ ಸಿಬ್ಬಂದಿ ಬದುಕುಳಿಯಬಹುದು ಎಂದು ನಾವು ಭಾವಿಸಿದ್ದೆವು, ಆದರೆ ಅಲ್ಲಿ ನಡೆದಿದ್ದೇ ಬೇರೆ ಎಂದು ಹೇಳಿ ಭಾವುಕರಾದರು. ಸ್ನೇಹಿತರೆ, ಈ ರೀತಿಯಾಗಿ ಕೇರಳದ ವೈನಾಡ್ ಒಂದು ಕಾಲದಲ್ಲಿ ಪ್ರವಾಸಿಗರ ಸ್ವರ್ಗವೆಂದೇ ಕರೆಯಲ್ಪಡುತ್ತಿದ್ದ ಈ ಊರಿನಲ್ಲೀಗ ಎಲ್ಲವೂ ಸ್ಮಶಾನದ ಮೌನ. ಮಾನವನು ತನ್ನ ದುರಾಶೆಯಿಂದ ಪ್ರಕೃತಿ ವಿರುದ್ಧವಾಗಿ ಮಾಡುವ ಕೆಲಸ ಅಷ್ಟಿಷ್ಟಲ್ಲ. ಇದೇ ಕಾರಣಕ್ಕೆ ಪ್ರಕೃತಿ ತನ್ನ ವಿಕೃತ ರೂಪವನ್ನು ತೋರಿದಾಗ ಇಂತಹ ಘಟನೆಗಳು ನಡೆಯುತ್ತವೆ. ಸ್ನೇಹಿತರೆ, ನಾವು ಏನೇ ಮಾಡಿದರೂ ಕೂಡ ಅದು ಪ್ರಕೃತಿಗೆ ಅಲಂಕಾರವಾಗುವ ರೀತಿ ಇರಬೇಕು, ಅಗಲಿಸುವ ರೀತಿಯಲ್ಲ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.